ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲಿ ಮನಸೆಳೆವೆ. ನಗು ನಗುತ್ತಾ ನೀ ಬರುವೆ, ಮನಸ್ಸಿನಲ್ಲಿ ನಿನ್ನ ಸೆಳೆವೆ ಚೆಲುವೆ. ಇವತ್ತು ಬಂದವನು ಇವತ್ತು ನಗು ನಗುತ್ತಾ ಅನ್ಕೊಂಡು ಮೊನ್ನೆಲ್ಲ ಭೀಮ್ ನವಸೆ ಮಾಡಮ ಅನ್ಕೊಂಡು ನಾನು ಖುಷಿಯಾಗಿ ಇದ್ರ ಈ ನನ್ನ ಗಂಡ ಅನ್ಸ್ಕೊಂಡ್ರೆ ದಂಡ ಪಿಂಡ ನನ್ನ ಮಗ ಕುಡಿದು ಎಲ್ಲ ಬಿತ್ಕೊಂಡು ಅವನ ನಟ್ಟಿ ಕರ್ಕೊಂಬಂದು ಅಯ್ಯೋ ರಾದಂತ ಬೇಡಪ್ಪೋ ಬೇಡ ಇಂಥ ಗಂಡ ಯಾವೆಂಟ್ರಿಗೂ ಬೇಡ ಈ ಲಕ್ಷ್ಮಣಪ್ಪ ಅಂತ ಲಕ್ಷ್ಮಣಪ್ಪ ಊರಾಗೆಲ್ಲ ಒಂದೇ ಒಮ್ಮೆ ಹೆಸರು ಉಳಿಸ್ಕೊಂಬಂದ್ಬಿಟ್ಟವನ ಏನ್ ಮಾಡ್ತಿ ಕಷ್ಟ ಅಂದವ್ರಿಗೆ ಎಲ್ಲಾರ್ಗು ಸಹಾಯ ಮಾಡ್ಕೊ ಬಂದಾನ ಅದಕ್ಕೆ ಲಕ್ಷ್ಮಣಪ್ಪ ಲಕ್ಷ್ಮಣಪ್ಪ ಅಂತಾರೆ. ಈ ಊಸ್ಬೋರಿ ಎಲ್ಲೋದ್ಲು ತಾಯಿ ನಮ್ಮವ್ವ ಮನ್ಯಾಗ ಒಂದು ಬದುಕು ಮಾಡ್ಬೇಕಾಯ್ತು ಅಂದ್ಬಿಟ್ಟು 3 ಹೊತ್ತು ಸುತ್ತಕ್ಕೆ ಹೋಯ್ತಾಳೆ ಎಲ್ಲಿ ಸಾಯಕ್ಕೆ ಹೋಯ್ತಾಳ ಕಾಣಿ. ಏನೇ ಇದು ನಿನ್ ಕೈಯಾಗ ಏನಿದು ಕೆಲಸ ಇವತ್ತು ಏನೋ ಸ್ವೀಟ್ ತಕ ಬಂದಿ ಕೈಯಾಗ ಬೇರೆ ಅದ್ರಾಗ ಬೇರೆ ಹೂವ ಬೇರೆ ಹಿಡ್ಕೊಂಬಂದಿ ಏನಪ್ಪ ಯಾರು ಕೊಟ್ರಪ್ಪ ಇದನ್ನ ನಿನ್ಗ? ನೀನೇನು ಲಕ್ಷ್ಮಿ ಹಿಂಗಂತಿ ಎಲ್ಲ ಭೀಮ್ ನಮಸ್ಸೆಗ ಏನೇನೋ ಕೊಟ್ಟಿವಿ ಅಂತಿದ್ರು. ಅದಕ್ಕೆ ಭೀಮ್ ನಮಸ್ಸೆ ಯಾವತ್ತಾಯ್ತು ಅನ್ನೋ ನನಗೆ ಗೊತ್ತಿಲ್ಲ. ಅದಕ್ಕೆ ನೆನ್ನೆ ಮೊನ್ನೆ ಆಗೈತೇನೋ ಇಲ್ಲ ಇವತ್ತು ಏನೋ ಅನ್ಕೊಂಡು ನಾನು ಭೀಮ್ ನಮಸ್ಸೆಗೆ ಅಂದ್ಬಿಟ್ಟು ನೋಡು ಮಲ್ಲಿಗೆ ಹೂವನುವ ಮತ್ತು ಚಂಪಕಲಿ ಅಂದ್ರೆ ನಿಂಗೆ ಇಷ್ಟ ಅಲ್ಲ ಅದಕ್ಕೆ ತಗೊಬಂದಿನಿ ಕಡೆ ತಗೊಳ್ಳೆ ನಾನೇ ಮುಡಿಸ್ತೀನಿ ಬಾ ಹೂವನ. ಯವ್ವ 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 ಈ ಕಡೆ ಸೂರ್ಯ ಏನಾರ್ವೆ ಪೂರ್ವದಲ್ಲಿ ಹುಟ್ಟಂಗ ಪಶ್ಚಿಮದಲ್ಲಿ ಹುಟ್ಟುಬಿಟ್ನ ಹೆಂಗ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನ ಅದೇ ಯಾವ ಕಡೆ ಮುಳುಗ್ತಾನ ನನಗೂ ಮರ್ತೋಗ್ಬಿಟ್ಟೈತಿ ಎಲ್ಲ ಎದ್ಲು ಬದ್ಲಾಗ ಹುಟ್ಬಿಟ್ನ ಹೆಂಗ ಅಂತೇಳಿ ನನಗಂತೂ ಒಂದು ಇರ್ತಾ ಇತ್ತಿಲ್ವಲ್ಲಪ್ಪ. ಇವತ್ತೇನಾದ್ರು ಸೂರ್ಯ ಬೇರೆ ಕಡೆ ಹುಟ್ಬಿಟ್ಟವನ ಹೆಂಗ ಹುಟ್ಟಿರ್ಬೇಕ ಇವತ್ತು ನೀನು ಮಲ್ಲಿಗೆ ಹೂನು ಚಾಂಪಕಲಿ ಸ್ವೀಟ್ ತಂದಿರೋದು ನಂಗ ಅಂತೇಳಿ. ನಿಂಗೆ ಚಂಪಕಲಿ ಸ್ವೀಟ್ ಅಂದ್ರೆ ಜಗ್ಗಿ ಇಷ್ಟ ಅಲ್ಲ ಅದಕ್ಕೆ ತಗೊಬಂದೀನಿ. ನಗು ನಗುತ್ತಾ ನೀ ಬರುವೆ, ನಿನಗೆ ಮಲ್ಲಿಗೆ ಹೂವ ನಾ ಮುಡ್ಸುವೆ. ನಗು ನಗುತ್ತಾ ನೀ ಬರುವೆ, ಮಲ್ಲಿಗೆ ಹೂವ ನಾ ಮುಡ್ಸುವೆ. ತಿರ್ಗ ಹೂವ ಮುಡ್ಸ್ಕೊಡ್ತೀನಿ. ಅರೆ ಮೊದಲನೇಕಿತ ನೀನು ನನಗೋಸ್ಕರ ಹೂವನವೇ ಸ್ವೀಟ್ ನನಗೆ ಇಷ್ಟ ಆಗ್ಬಿಟ್ಟು ತಗೊಂಬಂದಿ. ನನಗಂತೂ ಈ ಖುಷಿನ ತಡ್ಕೊಳಕ್ಕೆ ಐತಿಲ್ಲ ಕಣೆ. ಕೊಡು ಮುಡ್ಸು ಹೂವ ಮುಡ್ಸು. ನನಗೆ ಮೊದಲನೇಕಿತ ನನ್ನ ಗಂಡ ಮಲ್ಲಿಗೆ ಹೂವ ತಂದು ಕೊಟ್ಟವನಪ್ಪ. ಅಯ್ಯೋ ಭಗವಂತ ಹೆಣ್ಮಕ್ಳು ಕೇಳೋದದಿ ನಂಗೆ ಅವ್ರ ಗಂಡನಿಂದ ಇನ್ನೇನು ಕೇಳಕ್ಕಿಲ್ಲ ಕಣ್ರಿ. ಏನು ಕೈಯ ಕೇಳ್ಬಾಳೆ ಚಿನ್ನದಲ್ಲ ಗಾಜಿನ ಬಾಳೆ ಇವು ತಲೆಯಾಕ ಹೂವ ಅವೆರಡು ತಗೊಟ್ಬಿಟ್ರೆ ಅಷ್ಟೇ ನೆಮ್ಮದಿ ಅವ್ರಿಗೆ. ಇಂಥದ್ಕೆಲ್ಲ ಹತ್ರ ಹೆಂಗ ಬೇಕಾ ನಿನಗೆ ಇಷ್ಟು ಖುಷಿಯಾಗಿರ್ತಿ ಅಂದ್ರೆ ತಂದು ಕೊಡ್ತೀನಿ ತಕ. ಅದಕ್ಕೆ ಕಳೆದು ತಿರ್ಗ ಹೂವು ಮುಡ್ಸ್ಕೊಡ್ತೀನಿ ತಿರ್ಗ. ನೋಡಿ ವೀಕ್ಷಕರೇ ನನ್ನ ಗಂಡ ಇವತ್ತು ನನ್ನ ತಲೆಗೆ ಹೂವ ತಂದು ಮುಡಿಸ್ತಾನೆ. ಎಲ್ಲರೂ ಹೆಣ್ಮಕ್ಳು ಎಷ್ಟು ಜನ ಹಿಂಗೆ ಕೇಳ್ಕೊಂತೀರ ಹೇಳಕ್ಕೆ ಕಮೆಂಟ್ ಮಾಡಿ ತಿಳಿಸಿ. ನಂಗಂತೂ ಇದನ್ನ ಕೇಳ್ಕೊಳ್ಳೋದು ನನ್ನ ಗಂಡನ ಹತ್ರ ಏನು ಕೇಳಲ್ಲ. ಒಂದು 50 ರೂಪಾಯಿದು 20 ರೂಪಾಯಿದು ಮಲ್ಲಿಗೆ ಹೂವನೋ ಇಲ್ಲ ಸಾಮತ್ಗೆ ಹೂವನೋ ಯಾವುದೋ ಹೂವ ತಂದು ಮುಡಿಸಿದ್ರು ನಮಗೆ ಖುಷಿನಿ. ಯಾವ್ದಾರು ತಂದು ಮುಡಿಸಿ ನನ್ನ ಗಂಡನ ತಲೆಗೆ ಹೂವ ಮುಡ್ಸೋಣಂದ್ರೆ ಅಯ್ಯೋ ಹೆಣ್ಮಕ್ಳಿಗೆ ಆಗ ಖುಷಿ ಇನ್ನೇನು ಬೇಕಾಗಿಲ್ಲ. ಇವತ್ತಂತ ನಂಗಂತೂ ಏಟ್ ಖುಷಿ ಐತೈತೆ ಗೊತ್ತಾ, ಇಡೀ ಊರ್ಗ ತರ್ಸ್ಕೊಂಬತ್ತೀನಿ. ನನ್ನ ಗಂಡ ಹೂವ ತಂದು ಕೊಟ್ಟ ನನ್ನ ಗಂಡ ಹೂವ ಮುಡಿಸ್ತಾ ಅಂತೇಳಿ ಇಡೀ ಊರಕ್ಕೆ ತರ್ಸ್ಕೊಂಬತ್ತೀನಿ ಅಷ್ಟು ಖುಷಿ ಐತೈತಿ. ಏನವ ಖುಷಿ ಬಾರೆ ನಿಮ್ಮ ಮಕ್ಕಳು ಇದು ನಿಮ್ಮ ಚಿಕ್ಕವನ ಮಗಳ ಜೊತೆ ಆಟಾಡಿದ್ ಸಾಕು ಬಾ. ಏಟೋ ತಂಗೆ ನಿಂತಿರ್ತಿ ಬಾರೆ. ಅಲ್ಲ ಕಣಯ್ಯವ್ವ ಅಕ್ಕನ ಜೊತೆ ಆಟ ಆಡ್ತಿದ್ದೆ ನೀನು ಯಾಕೆ ಇಷ್ಟು ಬೇಕಾಗಿ ಹೋಗ್ಬಿಡ್ತಿ ನಿಂದೊಳೆ ಸರಿ ಹೋಯ್ತು ತಕ. ನಾನು ಅಕ್ಕ ಚೆನ್ನಾಗಿರೋಂಗೆ ಇಲ್ಲ 3 ಹೊತ್ತಕ್ಕೆ ಹೋಗ್ತಿ ಬಾ ಅದು ಮಾಡು ಇದು ಮಾಡು ಯಾಕ ನಮ್ಮ ಅಕ್ಕನ ಜೊತೆ ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ಲವಾ? ನೋಡಮ್ಮಿ ಚೌಡಿ ಹೇಳದ್ನ ಅರ್ಥ ಮಾಡ್ಕ. ನಿಂಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡ್ಬೇಕು. ಇವಾಗ ನಿನ್ಗೆ 14 ತುಂಬ 15 ವರ್ಷ ಎಲ್ಲಾರು ಮದುವೆ ಮಾಡ್ಬೇಕು ತೆಪ್ಕ ಇರೋದು ಕಲ್ತ್ಕ. ಅವಳ ಜೊತೆ ಸೇರಿ ನೀನು ಹಾಳಾಗಬೇಡ. ಅವಳು ನಾವು ಓದಿಸ್ಬೇಕು ಅಂತ ಓದ್ಸಕತ್ತಾಳೆ. ಏನು ದೊಡ್ಡ ಡಾಕ್ಟ್ರು ಮಾಡಲ್ಲ ಏನ ಮಗಳನ್ನ ಏನೇ ಮಾಡಿದ್ರು ಮುಸ್ರತಿ ತಪ್ಪೋದೆ ನಿನ್ಗೆ ನಮ್ಮ ಮುಂದಿನ ವರ್ಷಕ್ಕೆ ಮದುವೆ ಮಾಡ್ತೀನಿ ತೆಪ್ಪಕ್ಕೆ ಕುಂದ್ರು ಅವಳು ಸವಸ ಸೇರಿ ನೀನು ಓದೋದು ಬಿಡ್ತೀನಿ ಹಂಗ ಹಿಂಗ ಅಂದ್ರೆ ನಾವು ಕಾಲೇಜಿಗೆ ಸೇರ್ಸಕ್ಕಿಲ್ಲಕ್ಕ ನಾವು ಮದುವೆ ಮಾಡ್ತೀವಿ ಮಾಡ್ಕ ಚೌಡಿ. ಅಲ್ಲ ಕಡೆ ಯಾಕೆ ಹಂಗಾಡ್ತಿ ಮದುವೆ ಮಾಡ್ಕೊ ಅಂತೇಳಿ ನನ್ಗೇನು ಮದುವೆ ವಯಸ್ಸು ಆಗೈತೇನ ಯಾವಾಗಲೂ ಬೈತಿರ್ತೀವ. ಇವಾಗ ನನ್ನ ಮನೆ ತನ ದೊಡ್ಡಕ್ಕೆ ಹೋಗಿ ನೀವು ಮದುವೆ ಅಂತೀಯಲ್ಲವೇ ನಂಗೂ ಆ ಸ್ಕೂಲಾಗ ಹೇಳ್ತಾರೆ ಬಾಲ್ಯ ವಿವಾಹ ಹಂಗೆಲ್ಲ ಆಗಬಾರ್ದು ಅಂತೇಳಿ ನೀನೇನಪ್ಪ ಹಿಂಗೆ ಬೈತಿ? ಹೌದು ಕಣ ನಿನ್ನ ಮದುವೆ ಮಾಡ್ದಂಗೆ ಹಂಗ ಇಡ್ತಾರ. ನೀನು ಯಾವನ ಜೊತೆ ಓಡಾಗವತ್ತ ಏನು ಬಿಟ್ಬಿಟ್ಟು ನಾವು ಕುಂದಿರ್ತೀವಿ ಅಂತೀವಿ. ಈಗಿನ ಕಾಲ ನಡೀತಿರುತ್ತೆ ಹಂಗೆ ನಡೀತದ. ಯಾರ್ಯಾರ ಜೊತೆ ಹೋಗ್ತಾರೆ ಯಾರ್ಯಾರ ಜೊತೆ ಓಡಾಡ್ತಾರೋ ಗೊತ್ತಿಲ್ಲ. ನನ್ನ ಮಗಳು ನಾನು ಕೈಯಾರ ಕಳ್ಕೊಳ್ಳೇನ ಅವಳವ್ರ ಮಕ್ಕಳನ್ನ ಹೆಂಗಾರು ಓದಿಸ್ಕೊಳ್ಳಿ ಅದು ನನಗೆ ಬೇಕಾಗಿಲ್ಲ. ನಮ್ಮ ಕೈಯಾಗ ಓದಿಸುವಷ್ಟು ಶಕ್ತಿ ಇಲ್ಲ. ನಮ್ಮ ಸೂರಪ್ಪ ಅಷ್ಟೊಂದು ದೊಡ್ಡತ ಅಲ್ಲ ರೊಕ್ಕ ಇರೋದು ಆಸು ಬಾಸಲ್ಲಿ ನೀವು ಮಾಡ್ತಾನ ತಿಕ್ಕ ಮುಚ್ಕೊಂಡು ನಾನು ಹೇಳುತ್ತಕ್ಕೆ ಮದುವೆ ಆಗಿ ತೆಪ್ಕಿರೋದು ಕಲ್ತ್ಕ ನಡಿ ಹೊಲಕ್ಕೆ ಹೋಗಿ ಬರುವಂತ ನಡಿ. ದೊಡಮ್ಮ ನನಗೆ ಚೌಡಿ ಜೊತೆ ಆಟ ಆಡಕ್ಕೆ ಬಿಡಿ ದೊಡಮ್ಮ. ನಿನಗೆ ಗೊತ್ತಾಗಕ್ಕಿಲ್ಲ ತೆಪ್ಪಕ್ಕೆ ಕುಂದ್ರು ಮಾತಾಡಕ್ಕೆ ಬಿಡ್ಬೇಕಂತ ನಿನ್ನಿಂದಾಗಿ ನನ್ನ ಮಗಳು ದಿನ ಹಿಂದಕ್ಕೆ ತಿರ್ಯಾಕ ಮಾತಾಡ್ತಾ ಇದ್ದಳು ಹಿಂದಕ್ಕೆ ತಿರ್ಯಾಕ ಮಾತಾಡ್ತಾಳೆ ತೆಪ್ಪಕ್ಕೆ ಕುಂತ್ಕ ಬಂದ್ಬಿಟ್ಲಿ ಹುಡುಗ ಮಾತಾಡಕ್ಕೆ ಬಿಡ್ಬೇಕಂತ. ನನ್ನ ಮಗಳನ್ನ ನಿನ್ನ ಜೊತೆ ಸೇರ್ಸ್ಕೊಂಡು ಹಾಳು ಮಾಡ್ಬಿಟ್ಟಿಯ. ನಾನು ಸಾಲಕ್ಕೆ ಹೋಗ್ಬೇಕು ಅನ್ಕೊಂಡು ಓದ್ತಾನೆ ಇದೆಯಾ ಅದೇನು IPS ಆಯ್ತೀಯ ಅದೇನೋ IAS IPS ಆಯ್ತೀಯೇನೋ ಪೊಲೀಸ್ ಅಂತಾರಲ್ಲ ಅದಾದೇನೋ ನೀನು ಇಲ್ದಿರದ್ರ ನಾಟಕ ಮಾಡ್ಕೊಂಡು ನನ್ನ ಮಗಳು ಅವನೇ ತಲೆ ತುಂಬಿ ಸುಮ್ಕೊಂಡ್ರು. ಅದೇ ಕಮ್ಮಿ ಜೈ ಆ ಹುಡುಗಿ ಜೊತೆ ಜಗಳ ಮಾಡ್ಕೊಂಡು ನಿಂತಿ. ಹೆಣ್ಣು ಮಗ ಓದಿದ್ರು ಕಷ್ಟ ಓದೇ ಇದ್ರು ಕಷ್ಟವಲ್ಲ ಓದ್ತೈತೆ ಅನ್ಬಿಟ್ಟ ಹೆಣ್ಣು ಮಗಿನ ಸಿಡಮುಡ ಅಂತೀಯಲ್ಲ. ನೀನು ಹೇಳತಕ್ಕ ನಿಮ್ಮ ಅಣ್ಣನ ಮಗಳನ್ನ ಯಾರನ್ನ ಮದುವೆ ಮಾಡ್ಕೊಂತಂದೆ ಮಾಡ್ಕೊಂಡಿಲ್ಲ ನಿಮ್ಮ ಅಣ್ಣನ ಮಗನ ಅಂದ್ಬಿಟ್ಟು ಆ ಹೆಣ್ಣು ಮಗಿಗೆ ಹಂಗೆ ಇದು ಮಾಡಿದ್ರೆ ಏನು ಪ್ರಯೋಜನ ಬಂತು? ಎದಕ್ಕೆ ಹಂಗೆ ಬೈತಿ? ನೀನೇ ಕಲ್ತೀಯ ಸುಮ್ಕಿಡ ಕುಸ ತನೋ ಅಳಬಾರ್ದಕ್ಕವಂಗ ಎದು ಕಲ್ತಿತ್ತಾನೋ ಸುಮ್ಕಿರು ಅವಳು ಆಡ್ತಾಳೆ ಅಂದ್ಬಿಟ್ಟು ನೀನೇ ಕಡಕ್ಕೆ ಹೋಯ್ತಿ ಸುಮ್ಕುಂದ್ರು.
ಆಹಾ ಮಳಿ ಮಳಿ ಮಂಚ ಕಾಲ ಎಷ್ಟಂದ್ರೆ 3 ಮತ್ತಂದಿದ್ರಂತ ಮದುವೆ ಆಗ ವಯಸ್ಸಾಗ ಬೀದ್ ಬಿದ್ದಿತ್ರಿ ಕಂದು ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಓದ್ತೀನಿ ನಮ್ಮ ಅಪ್ಪನ ಮಗು ಸಾಕ್ತೀನಿ ಅಂತ ನಿಂತವಳಲ್ಲ ಸಾಕು ಅನ್ನೋ ಅದೇನು ಸಾಕ್ತಾಳೆ ನೋಡ್ತೀನಿ ಇವಳೇ ಸಾಕ್ತಾಳೋ ಇಲ್ಲಾಂದ್ರೆ ಗಂಡ ಮನೆ ಉದ್ಧಾರ ಮಾಡಕ್ಕೆ ಹೋಗ್ತಾಳೆ ಹೆಣ್ಮಕ್ಳನ್ನ ಎಷ್ಟು ಓದಿಸ್ಬೇಕು 10ನೇ ಕ್ಲಾಸ್ ಓದಿಸ್ಬೇಕು ಸುಮ್ಮನೆ ತಪ್ಪಿಗಿರಿಸ್ಬೇಕು ಅದನ್ಬಿಟ್ಟು ಅದೇನೋ ನಾನು APS ಮಾಡ್ತೀನಿ UPS ಮಾಡ್ತೀನಿ ಅನ್ಕೊಂಡು ಬೆಳೆಸಿದ್ರೆ ಅದು ನಮ್ಮ ತಲೆ ಮ್ಯಾಕ ಬಂದು ಕುಂದಿರ್ತಾವೆ ಯಾವನಾರು ಕಟ್ಕ ಓಡೈತವ ಏನು ಜಯಮ್ಮ ಸುಮ್ಕ ಕುಂದ್ರು ಪಾಪ ಅವಳಿಗೆ ಯಾಕಂಗೆ ಹಂಗಸ್ತಿ ಆ ಹೆಣ್ಮಗ ನಿಮ್ಮ ಅಣ್ಣನ ಮಗಳನ್ನ ಮದುವೆ ಆಗದ ಹೋದ್ಲು ಅಂದ್ಬಿಟ್ಟು ಏನು ಹೊಟ್ಟೆ ಉರ್ಸ್ಕೊಂತೀರ ಹೆಣ್ಮಗಿನ ಸುಮ್ಮನೆ ಕುಂದ್ರು ಒಂದೇ ಮನೆಯಿಂದ ಏನು ತಂದ್ಬಿಟ್ಟಿವಿ ಅಂದ್ಬಿಟ್ಟು ಅದೇನು ಹೊಟ್ಟೆ ಉರ್ಸ್ಕೊಂತೀರೋ ಯವ್ವ ಅವಳಂತೂ ಒಂದು ಮಾತನ್ನೋಲ್ಲೂ ಬಿಡು ನಮ್ಮ ಅಕ್ಕ ಅಂದ್ಬಿಟ್ಟು ಸವರ್ಸ್ಕೊಂಡು ಹೋದಷ್ಟು ಹೆಣ್ಮಗಿಗೆ ತಲೆ ಮೇಲೆ ಕುಂದಿರ್ತು ಬಿಡು ನೀನು ಏ ಚೌಡಮ್ಮ ನಡಿ ಮುಚ್ಕೊಂಡು ನಡಿ ಅಟ್ಟಿ ಯಾಕಂತದ್ದು ನಡಿ ಹೊಲಕ್ಕೆ ಹೋಗ್ಬೇಕು ನಾವು ನಡಿ ಇವ್ರದೇ ನೋಡ್ಕೊಂಡು ಕೂತಿ ಅಂದ್ರೆ ಇವ್ರದೇ ಬಂದ್ಬಿಡ್ತಾನೆ ನಿಂಗೆ ನಡಿ ಯಾಗಲೆಲ್ಲ ಇವ್ರದೇ ನೋಡ್ತಿರ್ತಾಳೆ ಕೊದರ್ದಿವಿ ಆಗ್ಬಿಟ್ಟಿದ್ಯಾ ಇವ್ರ ಸವಾಸ ಸೇರಿ ನಡಿಯಮ್ಮಿ ಅಲ್ಲ ಕಣಯ್ಯವ್ವ ಅಜ್ಜಿ ಕೇಳೋದ್ರಾಗ ಏನ್ ತಪ್ಪೈತಿ ನಿಂಗಜ್ಜಿ ಕೇಳ್ತಿರೋದ್ರಾಗ ಏನ್ ತಪ್ಪೈತಿ ಹೇಳ್ತಿರೋದು ಸರಿಯಾಗಿ ಐತಿ ತಾನೆ ಎದಕ್ಕೆ ಹೋಯ್ತಿ ನೀವು ನಿಂಗಜ್ಜಿ ಮಾತು ಕೇಳ್ಕ ನೀನು ನನ್ನ ಜೊತೆಗೆ ಎದ್ರು ಮಾತಾಡಿ ಅಂದ್ರೆ ನೀನು ಕಪಾಲ ಹೋಯ್ತೀನಿ ನೋಡ ಕೆನ್ನಕ್ಕಿತ್ತು ಬರ್ಬೇಕು ಹಂಗ ಹೊಡಿಯೋದಲ್ಲ ಹೊಡಿ ನಡಿ ಅಂತಂದದ್ದು ನೀನು ನಾನು ಹೇಳೋದು ಕೆಲಸ ನೀನು ಮಾಡ್ಬೇಕು ನೀನು ಹೇಳ್ದಂಗೆ ನಾನು ಕುಣಿಯಾಕಿಲ್ಲ ಕಣ ನಡಿಯಮ್ಮಿ ನಡಿ ಬದುಕವ ಇನ್ನು ಹೊಲ್ದಾಗ ಬದುಕು ಮಾಡುವಂತ ಇನ್ನೊಂದು ವರ್ಷ ಹೋದ್ರೆ ಮದುವೆ ಮಾಡ್ಬೇಕು ನಿನ್ನ ಗಂಡ ಹೇಳ್ಕೊಟ್ಟಿದ್ದೆಲ್ಲ ಮಾಡಬಾರ್ದವ ನಿನ್ನ ಗಂಡ ಅದು ಮಾಡಿ ಇದು ಮಾಡಂತಾನ ಹೊಲದ ಕೆಲಸ ಎಲ್ಲ ಮಾಡಿದ್ರಿ ಇವಾಗ ಜೀವನಕ್ಕವ ಯಾವ ಏನು ಓದಿ ನೀನು ಕಿತ್ತಬೇಕದು ಇದ್ರಾಗೆ ಐತೆ ನಡಿ ಏ ತನು ಎದು ಕಳ್ಕತಿ ಏನಾಯ್ತಮ್ಮಿ ನಿಂಗ ತನು ಎದು ಕಳ್ತಿದ್ದಿ ಯಾಕವ ಏನಾಯ್ತು ನಿಂಗ ಮನ್ಯಾಗ ಯಾರು ಏನಾರ ಅಂದ್ರೆ ಯಾಕವ ಯವ್ವ ಯಾಕ ನಿಂಗಮ್ಮವ್ವ ಯಾಕ ಅಳ್ತಾವಳೆ ಅವಳು ನಾನೊಂದು ಕೇಳಪ್ಪ ಮೈದ್ ಅನ್ಸ್ಕೊಂಡಿರೋ ನನ್ನೊಂದು ಕೇಳು ನಾನು ಹೇಳ್ತೀನಿ ನಾನೇ ಹೇಳ್ತೀನಿ ಅದ್ಯಾಕೆ ಅವಳನ್ನ ಕೇಳ್ತಿ 20 ಸರಿ ನಾನು ಬೈದಿ ನನ್ನ ಮಗಳು ಸವಸ ಜಾಸ್ತಿ ಸೇರ್ಬೇಡಕವ ಬಿಡ್ಬೇಡಕವ ನಿನ್ನ ಬುದ್ಧಿನ ನನ್ನ ಮಗಳು ಕಲ್ತ್ಕೊಂತಾಳ ನನ್ನ ತಮ್ಮಂಗೆ ಮದುವೆ ಮಾಡ್ಕೊಡ್ಬೇಕು ನಾನು ಇದು ನಮ್ಮ ಅಣ್ಣನ ಮಗ್ಳಂಕ ನೀನು ಹಿಂಗೆಲ್ಲ ಕಲ್ಸ್ಬೇಡಕವ ಬಿಡ್ಬೇಡಕವ ಅಂದಿ ಅದ್ರಾಗೇನೈತಿ ನಾನು ನಮ್ಮ ಅಣ್ಣನ ಮಗಂಗೆ ಮದುವೆ ಮಾಡ್ಕೊಡ್ತೀನಿ ನನ್ನ ಮಗಳನ್ನ ಅದಕ್ಕೆ ನೀನು ಸೇರ್ಕೊಬೇಡಕವ ಬಿಡ್ಬೇಡಕವ ನನ್ನ ಮಗಳು ಕಾಲೇಜ್ ಹೋಗ್ತೀನಿ ಅಲ್ಗ ಇಲ್ಲಿ ಹೋಗ್ತೀನಿ ಅಂತ ಬಳೆ ಹೊಡಿತಾಳ ಸೇರ್ಕೊಬೇಡಕವ ಅಂದಿ ಅದ್ರಾಗಿಂತ ತಪ್ಪೈತಿ ಅಲ್ರಿ ಅದಕ್ಕೆವರ ನಮ್ಗಿಂತ ದೊಡ್ಡವರು ಬಿಡ್ರಿ ಏನ್ಬಿಟ್ಟು ನಾವು ಸಮಾಧಾನ ಮಾಡಿ ಮಾತಾಡುವಷ್ಟು ಮಾತಾಡ್ತೀವಿ ನನ್ನ ಮಗಳದ ಈ ಆಗ್ಲೆಲ್ಲ ಯಾಕೆ ಮಾತಾಡ್ತೀರಿ ಅವಳು ಓದಕ್ಕಾರ ಹೋಗ್ತಾಳ ಬಿಡಕ್ಕಾರ ಮದುವೆನಾರು ಮಾಡ್ತೀವಿ ಹಂಗೆ ಯಾರು ಇಟ್ಕೊಂತೀವಿ ನಾವು ಎತ್ತೀವಿ ಅನ್ಬೇಕು ನಾವು ಸಾಕ ನಮ್ಗೆ ಗೊತ್ತೈತಿ ನೀವು ಯಾಕೆ ಆಗ್ಲೆಲ್ಲ ಮಾತಾಡ್ತೀರಿ ಅವಳಿಗೂ ಅಣ್ಣನ ಮಗನೇ ತಾನೆ ಆಕಿಗೆ ಇಷ್ಟ ಆಗಲಿಲ್ಲ ನನ್ನ ಹೆಂಡ್ರಿಗೆ ಒಂದೇ ಮನೆಯಿಂದ ಎಂಟಂದ್ರೆ ಇದಾಗ ಹೋಳ್ರು ನೋಡ್ರಿ ಅಕ್ಕ ತಂಗಿರು ಒಂದೇ ಮನೆಯಾಗಿರ್ತೀರಿ ಆದ್ರೆ ನೀವು ಹೇಳ್ತಕ್ಕ ಅವ್ರು ಮಾಡ್ಬೇಕು ಅವ್ರು ಹೇಳ್ತಕ್ಕ ನೀವು ಹೇಳೋದ್ರ ಬರ್ತದ್ದು ಒಪ್ಕೊಳಕಿಲ್ಲ ನನ್ನ ಮಗಳು ಓದಿಸ್ಬೇಕು ಅಂತ ಅವಳು ಖುಷಿ ಆಗೋಳು ಓದಿಸ್ಕೊಳ್ರಿ ತಗೊಳ್ರಿ ಅದಕ್ಕೆ ಹೋಯ್ತಿರಿ ನೀನು ಹೊಸಪ್ಪ ನಾನೇನು ಬೇಡ ಅಂತ ಹೇಳ್ತಿಲ್ಲ ನೀನು ಹೊಸು ನಿನ್ನ ಮಗಳನ್ನ ನೀವು ಹೊಸು ಆದ್ರೆ ನನ್ನ ಮಗಳನ್ನ ಎಲ್ಲರೂ ಮದುವೆ ಮಾಡ್ತೀನಿ ಬಿಡ್ಬಿಡುವನು ನನ್ನ ಮಗಳು ಸವಸ ಜಾಸ್ತಿ ಮಾಡಬೇಡನಪ್ಪ ಮಾಡಬೇಡನು ನನ್ನ ಮಗಳಿಗೆ ಇನ್ನೊಂದು ವರ್ಷ ಹೋದ್ರೆ ಮದುವೆ ಮಾಡ್ಬೇಕು ನಾವು 15 ತುಂಬೈತಿ 16 ವರ್ಷಕ್ಕೆ ಮದುವೆ ಮಾಡ್ತೀನಿ ಹಂಗೋ ಹಿಂಗೆ ಒಳಗಿಂದೊಳಗೆ ಮದುವೆ ಮಾಡಿ ಕಳಿಸ್ತೀನಿ ನನ್ನ ಮಗಳು ಚೆನ್ನಾಗಿರ್ತಾಳೆ ಇಲ್ಲ ಅಂದ್ರೆ ಯಾವನಾರು ಕರ್ಕೊಂಡು ಓಡೈತಲಕ್ಕಪ್ಪ ಬೇಡ ಈಗಿನ ಕಾಲ ಪರಿಸ್ಥಿತಿ ಹಂಗೈತಿ 15 ವರ್ಷಕ್ಕೆ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ನಾನು ಮಾಡ್ತೀನಿ ಎಲ್ಲಿಂದ ಬಂದ್ಬಿಟ್ಟವನ ಮಟ್ಟಿಗೆ ಬರೀ ನಮ್ಮ ಜೀವ ಹಿಂಡುದೇ ಆಗ್ಬಿಡ್ತು ಏನಾರು ಮಾಡ್ಕೊಳ್ರಿ ನೀವು ಮಾಡ್ಕೊಳ್ಳೋದನ್ನ ನಮ್ಗೆ ಕೇಳ್ತೀರಿ ನನ್ನ ಮಗಳು ನಾನು ಎಲ್ಲ ಮದುವೆ ಮಾಡ್ತೀನಿ ಕಾರ ಮಾಡ್ತೀನಿ ಹಂಗೇನಾರು ನಿಲ್ಸ್ತೀನಿ ನನ್ನ ಮಗಳು ಬಗ್ಗೆ ಮಾತಾಡೋ ಕೂಡದಷ್ಟು ಕುಡ್ಕೊಂಡ್ ಬಂದೀನಿ ಅಂದ್ರೆ ರಾತ್ರಿ ಪರಿಣಾಮ ನೆಟ್ಕಿರಕ್ಕಿಲ್ಲ ನಿನ್ನ ಗಂಡ ಸೂರಜನ್ನು ಕೂಸ್ಬಿಟ್ಟು ಅಡ್ನಾಯ ಮಾಡ್ಬಿಡ್ತೀನಿ ನನ್ನ ತಿಪ್ಪಿತ್ತೆ ಏರ್ಸ್ಬೇಡ್ರಿ ಏ ಬಿಡಲ್ಲ ಪಾಪ ಯಾಕೆ ಜಗಳ ಮಾಡಕೋಯ್ತಿ ಈ ಸಣ್ಣದನ್ನೆಲ್ಲ ಯಾಕೆ ದೊಡ್ಡದು ಮಾಡ್ತಿ ಬಿಡವತ್ತಾನು ಎದಕ್ಕಳಕೋಯ್ತಿ ಬಿಡು ಚೌಡಿ ನೀನು ಅಕ್ಕ ತಂಗಿರಿ ಅವಳು ಹೆಂಗಾರು ಬಗ್ಳು ಕಳಿ ಏನು ಮಾಡೋಕ್ಕಾಗಿಲ್ಲ ನೀನು ಓದ್ಬೇಕಂತ ನಿಮ್ಮ ಆಸೆ ಇಟ್ಕೊಂಡಳೆ ಓದತಾಯಿ ಎಲ್ಲರೂ ಓದಿ ಎರಡು ದೊಡ್ಡವ್ರಾಗೋರು ಗೊತ್ತೇನ ನಮ್ಮ ಊರಾಗೆಲ್ಲ ಓದು ನಾನು ಓದಿಸ್ತೀನಿ ಓದು ನೋಡಿದ್ರಲ್ಲ ವೀಕ್ಷಕರ ಈಗಿನ ಕಾಲ ಹೆಂಗಾಗೈತೆ ಅಂದ್ರೆ 15 ತುಂಬಂಗೆ ಇಲ್ಲ 16 ವರ್ಷಕ್ಕೆ ಮದುವೆ ಮಾಡ್ಬಿಡು ಮಾಡ್ಬಿಡು ಯಾವ ಜೊತೆ ಓಡ್ಬಿಡ್ತಾಳೆ ಬಿಟ್ಬಿಡ್ತಾಳೆ ಅದು ಇದು ಹುಡುಗಿರ್ಕ ಮದುವೆ ಮಾಡಿ ಗಂಡು ಮನೆಯಾಗ ಬಡಿಸಿ ಒಡಿಸಿ ಅಂತ ಬುದ್ಧಿ ಕಲಿಸ್ತಾವ್ರಪ್ಪ ಯಪ್ಪ ಓಡೋಗವು ಹೆಂಗಿದ್ರು ಓಡೈತವ ಓಡಾಗ್ದಂಗೆ ಓದವು ಎಲ್ಲ ಓದ್ತಾವ ಅದೇನು ಮಾಡ್ತಾರೋ ಅದೇನು ಬಿಡ್ತಾರೋ ಒಂದು ಅರ್ಥ ಆಗಕ್ಕಿಲ್ಲಪ್ಪ ಈಗಿನ ಕಾಲ ಜನ ಹೆಂಗಂದ್ರೆ ಓದಿಸ್ಬಿಟ್ಟು ಮಂದಿ ಮನೆಯಾಗ ಕೈ ಟೇಕ್ಲಿ ಅಂದ್ಬಿಟ್ಟು ಕಳಿಸು ಮಾತ್ರ ಮಂದಿ ಮನೆಯಾಕೆ ಅಲ್ಲಿ ನನ್ನ ಮಗಳು ದುಡ್ದು ಅವ್ರ ಅತ್ತೆ ಮನೆ ಅವ್ರ ಮಾವನ ಜೊತೆ ಅವ್ರ ಗಂಡನ ಜೊತೆ ಚೆನ್ನಾಗವಳೆ ಅಂದ್ರೆ ನಮಗೆ ತಾನೇ ಖುಷಿ ಅವಳು ಓದವಳೆ ಅಂದ್ರೆ ಅವಳಿಗೂ ಒಂದು ಗತ್ತು ಗೌರವ ಇರುತ್ತೆ ಅದನ್ನ ಬಿಟ್ಟು ಓದಂಗೆ ಕಳಿಸ್ಬಿಟ್ಟು ಅಂತ ದಿನಕ್ಕೆ ಅವನು ಕೆಲಸಕ್ಕೆ ಹೋಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಭಿಕ್ಷೆ ಬೇಡಿಸ್ತಾನೇನೋ ಬೀದಿ ಯಾಕ ಗಾರೆ ಕೆಲಸ ಮಾಡವ ನೀನು ಬೀದಿ ಯಾಕ ಅದು ಮಾಡವ ಇದು ಮಾಡವ ಕೂಲಿಯಕ್ಕೆ ಹೋಗವ ಅಂದ್ಬಿಟ್ಟು ಕಲ್ಸ್ಬೇಕೆ ಎತ್ ಮಕ್ಳನ್ನ ಓದಿಸಿ ಚೆನ್ನಾಗಿ ಬೆಳೆಸಿ ಮಾಡಿಸ್ರವ ತಾಯಿರ ನಾನು ಈ ಕಡೆ ಯಾಕೆ ಮದುವೆ ಆದ್ಮ್ಯಾಗ ನೋಡುದು ಯಾವನ ಜೊತೆಗಾರು ಓಡ್ಬಿಡ್ತಾಳೆ ಯಾವನ ಜೊತೆಗಾರು ಬಿಟ್ಬಿಡ್ತಾಳೆ ಏನಾರು ಬಿಟ್ಬಿಡ್ತಾ ಅಂತ ಕಾಲೇಜಿಗೆ ಕಳ್ಸಕ್ಕಿಲ್ಲ ಓದ್ಬಿಟ್ಟು ಮಂದಿ ಮನೆ ಉದ್ಧಾರ ಮಾಡ್ಬೇಕೇನೋ ಅವಳು ಅಂತಾರೆ ಅವಳ ಕಾಲ ಮೇಲೆ ಅವಳಾರು ನಿಂತ್ಕೊಳಕ್ಕೆ ಓದಿಸ್ರಪ್ಪ ಓದಿಸ್ರಿ ಓಕೆ ವೀಕ್ಷಕರೇ ಈ ವಿಡಿಯೋ